ಹಾಯ್ ನಮಸ್ಕಾರ. ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಉಂಟಾ? ಹಾಗಾದ್ರೆ ಈ ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡಿ, ಯಾಕಂದ್ರೆ ಇದು 90 ಡೇಸ್ 90 ದಿನದ ಜರ್ನಿಯ ಒಂದು ವೆಯ್ಟ್ ಲಾಸ್. ಇವತ್ತು 40 ದಿನ ಆಯಿತು ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ. ನೀವು ಕೇಳ್ಬೋದು ಫಸ್ಟ್ ಡೇ ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ. ಇವತ್ತು 40 ದಿನ. ಫಸ್ಟ್ ದಿನ ರೀಸನ್ ಏನಂದ್ರೆ ನನಗೇನೆ ನಂಬಿಕೆ ಇರಲಿಲ್ಲ ಇದರಲ್ಲಿ. ಯಾಕೆಂದ್ರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ದಿನಕ್ಕೆ 1 ಗಂಟೆ ಓಡಬೇಕು, ವಾಕಿಂಗ್ ಮಾಡಬೇಕು, ಫುಡ್ ಬಿಡಬೇಕು, ತುಂಬ ಏನೇನೋ ಹೇಳ್ತಿದ್ರು. ಈಗಿರುವಾಗ ನಮಗೆ 93 kg ಇದ್ದೆ ನಾನು. ಬಟ್ 40 ದಿನದಲ್ಲಿ ಈಗ 85 kg ಬಂದಿದ್ದೇನೆ. ಅನ್ಬಿಲೇಬಲ್. ಒಂದು 8 kg ಕಡಿಮೆ ಆಗಿದ್ದೇನೆ. ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳೋದಾದ್ರೆ, ನೀವು ಕ್ಲಿಯರ್ ಆಗಿ ಈ ವಿಡಿಯೋವನ್ನು ನೋಡಿ. ಮೈನ್ ಆಗಿ ಹೇಳೋದಾದ್ರೆ ನ್ಯೂಟ್ರಿಷನ್. ಮನುಷ್ಯನಿಗೆ ಒಳ್ಳೆಯ ನ್ಯೂಟ್ರಿಷನ್, ಒಳ್ಳೆಯ ಸಮತೋಲನದ ಆಹಾರ, ಅದರೊಟ್ಟಿಗೆ ಎಕ್ಸಸೈಸ್. 80% ಏನುಂಟು ನಾವು ತಗೊಳ್ಳುವ ಊಟ, ಸಮತೋಲನದ ಆಹಾರ ಮತ್ತು ನ್ಯೂಟ್ರಿಷನ್. 20% ಒಂದು ನಾರ್ಮಲ್ ಎಕ್ಸಸೈಸ್, ಮನೆಯಲ್ಲೇ ಮಾಡುವಂಥದ್ದು. ಇದನ್ನೆಲ್ಲ ಮಾಡಿ 40 ದಿನದಲ್ಲೇ 8 kg ವೆಯ್ಟ್ ಲಾಸ್ ಆಗಿದೆ. ಅಂದ್ರೆ ಕೆಲವರು ವೆಯ್ಟ್ ಲಾಸ್ ಮಾಡ್ತಾರೆ, ಊಟ ಬಿಡ್ತಾರೆ. ಬಟ್ ಆ ರೀತಿ ಅಲ್ಲ. ಇದೆಲ್ಲ ನಿಮ್ಗೆ ಏನು ಬೇಕು ಆ ಫುಡ್ ಅನ್ನೆಲ್ಲ ತಕೊಂಡು, ಲಿಮಿಟೆಡ್ ಫುಡ್ ಮತ್ತೆ ಕ್ವಾಲಿಟಿ ಫುಡ್ ಅನ್ನು ತಕೊಂಡು ನೀವು ವೆಯ್ಟ್ ಲಾಸ್ ಮಾಡುವಂಥದ್ದು ಮನೆಯಲ್ಲೇ ಇದ್ದು. ಇವತ್ತಿಗೆ 40 ದಿನದಲ್ಲಿ ನಾನು 8 kg ಡೌನ್ ಆಗಿದ್ದೇನೆ. ಹಾಗಾದ್ರೆ ನೀವು ಯಾಕೆ ಮಾಡ್ಲಿಕ್ಕೆ ಆಗಲ್ಲ? ಇದು 90 ದಿನದ್ದು ನನ್ನ ಕೋರ್ಸ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಹೇಳ್ಬೋದು. ಇದರಲ್ಲಿ ನನಗೆ 8 kg ವೆಯ್ಟ್ ಲಾಸ್ ಆಗಿದ್ದೇನೆ. ನಿಮಗೆ ನಾನು ಯಾವ ರೀತಿ ನನ್ನ ವೆಯ್ಟ್ ಲಾಸ್ ಅನ್ನು ಮಾಡಿಕೊಂಡೆ, ಯಾವ ರೀತಿ ನಾನು ಆಹಾರ ತಗೊಂಡೆ, ಯಾವ ರೀತಿ ಫಿಟ್ ಅವರ್ ನಾನು ಮಾಡಿದೆ, ಇದನ್ನೆಲ್ಲ ಎಕ್ಸರ್ಸೈಸ್ ಅನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ ಇದೇ ವಿಡಿಯೋದಲ್ಲಿ. ನೀವು ಕೊನೆಯವರೆಗೆ ನೋಡಿ. ಮತ್ತೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಾಲ್ ಮಾಡ್ಬೋದು. ಇನ್ಫಾರ್ಮೇಶನ್ ನಿಮಗೆ ಪ್ರತಿ ವಾರಕ್ಕೊಂದ್ಸಲ ನನ್ನ ವಿಡಿಯೋ ಹಾಕ್ತೇನೆ, ಅಥವಾ ಡೈಲಿ ವಿಡಿಯೋನ ಹಾಕ್ತಾ ಇರ್ತೇನೆ. ನೀವು ನೋಡ್ಬೋದು. 100% ನನಗೆ ಆಗಿದೆ, ನಿಮ್ಗೆ ಯಾಕೆ ಆಗ್ಲಿಕ್ಕಿಲ್ಲ? ಈಸಿಯಾಗಿ, ತುಂಬಾ ಸೂಪರ್ ಆಗಿ ವೆಯ್ಟ್ ಲಾಸ್ ಮಾಡ್ಬೋದು ಡಿಯರ್ ಫ್ರೆಂಡ್ಸ್. ಓಕೆ, ಹಾಗಾದ್ರೆ ಈಗ ನಾವು ಫಿಟ್ ಅವರ್ ಸ್ಟಾರ್ಟ್ ಮಾಡುವ. ಬನ್ನಿ ಸ್ಟಾರ್ಟ್ ಮಾಡುವ. ಓಕೆ ಫ್ರೆಂಡ್ಸ್, ಫಿಟ್ ಅವರ್ ಸ್ಟಾರ್ಟ್ ಮಾಡುವ. ಈಗ ಫಸ್ಟ್ ಜಂಪಿಂಗ್ ಜಾಕ್ ಸ್ಟಾರ್ಟ್ ಮಾಡುವ. ಬನ್ನಿ. ಈ ಜಂಪಿಂಗ್ ಜಾಕ್ ನಮ್ಮ ಹೊಟ್ಟೆ ಮತ್ತು ತೊಡೆಯ ಭಾಗದಲ್ಲಿ ತುಂಬ ರೆಡ್ಯೂಸ್ ಮಾಡಲಿಕ್ಕೆ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಒಳ್ಳೆಯ ಒಂದು ಎಕ್ಸಸೈಸ್. ಪ್ರಾರಂಭ ಮಾಡುವ. ಜಂಪಿಂಗ್ ಜಾಕ್. 1 2 3 4 5 6 7 8 9 10 11 12 13 14 15 16 18 19 20. ಈಗ ಒಂದು ಸೆಟ್ ಆಯಿತು. ಎವ್ರಿ 20 ಸಲ ಮಾಡಬೇಕು. 3 ಸೆಟ್ ನಾವು ಮಾಡುವ. ಸೆಕೆಂಡ್ 2 3 4 5 6 7 8 9 10 11 12 13 14 15 16 17 18 19 20. ಈಗ 25. 2 ಸೆಟ್ ಆಯಿತು. ಈಗ ಕೊನೆಯ 3ನೇ ಸೆಟ್ ಮಾಡುವ. 1 2 3 4 5 6 7 8 9 10 11 12 13 14 15 16 17 18 19 20. ಈಗ 3 ಸೆಟ್ ಆಯಿತು. ಸೆಕೆಂಡ್ ಎಕ್ಸಸೈಸ್ ಸ್ಟಾರ್ಟ್ ಮಾಡುವ. ಈಗ ಒಂದು ಕಾಲನ್ನು ಎತ್ತಿ ಸ್ಕ್ವಾಟ್ ಥರ ಸ್ಲೋಲಿ ಮಾಡಿ, ಬೇಕಾದರೆ ಈ ಥರ ಒಂದು 20 ಸಲ ಮಾಡಿ. ಬಿ ಪಿ ಅಥವಾ ಕಾಲು ನೋವು ಇದ್ದರೆ ಸ್ಲೋಲಿ ಮಾಡಿ, ನಂತರ ಸ್ಪೀಡ್ ಮಾಡ್ಬೋದು. 1 2 3 4 5 6 7 8 9 10 11 12 13 14 15 16 17 18 19 20. 1 2 3 4 5 6 7 8 9 10. ಓಕೆ, ಇದು ಸಹ ಒಂದು 3 ಸೆಟ್ ಮಾಡುವ. 1 2 3 4 5 6 7 8 9 10 11 12 13 14 15 16 17 18
20. ಪುನಃ ಬೇಕಾದರೆ ಮಾಡ್ಬೋದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 1 2 3 4 5. ಓಕೆ ಫ್ರೆಂಡ್ಸ್, ಈಗ ಚೇಂಜ್ ಎಕ್ಸಸೈಸ್ ಮಾಡುವ. ನೆಕ್ಸ್ಟ್ ಈಗ ಎರಡು ಕೈಯನ್ನು ಎತ್ತಿ ತಲೆಗಿಡಿ. ನಂತರ ಲೆಫ್ಟ್ ಕೈಯನ್ನು ಲೆಫ್ಟ್ ಕಾಲನ್ನು ರೈಟ್ ಕಾಲಿಗೆ ಕೈಗೆ ತಾಗುವ ಹಾಗೆ ಮಾಡಿ. 1 2 3 4 5 6 7 8 9 10 1 2 3 4 5. ಓಕೆ, 15 3 ಸೆಟ್ ಮಾಡ್ಬೋದು ಅಥವಾ 20 3 ಸೆಟ್ ಮಾಡಿ, ಎಷ್ಟಾಗ್ತದೆ ಅಷ್ಟು ಮಾಡ್ಬೋದು. ಓಕೆ, ಪುನಃ ಮಾಡುವ. 1 2 3 4 5 6 7 8 9 10 11 12 13 14 15 16 17 18 19 20 1 2 3 4 5 6 7 8 9 10 11 12 13 14 15 16 17 18 19 20. ನಂತರ ಸಹ ನೀವು ಮಾಡ್ಬೋದು ಸುಸ್ತಾಗಲಿಲ್ಲ ಆದರೆ. ಓಕೆ, ಇದು ಸಹ ನೀವು 20 3 ಸೆಟ್ ಮಾಡ್ಬೋದು ಅಥವಾ 30 3 ಸೆಟ್ ಮಾಡ್ಬೋದು. ಇದು ನಿಮ್ಮ ಹೊಟ್ಟೆ, ಕಾಲು, ತೊಡೆಗಳಿಗೆ ತುಂಬ ಒಳ್ಳೆಯ ಒಂದು ಎಕ್ಸಸೈಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಸೈಸ್ ಮಾಡುವ. ಕೈಯನ್ನು ಕಾಲಿಗೆ ತಾಗಿಸಿ ಬೆಂಡ್ ಮಾಡಿ. ಎಷ್ಟು ಬೆಂಡ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಬೆಂಡ್ ಮಾಡಿ. ಮೇಲೆಯಿಂದ ಉಸಿರು ತಗೊಂಡು ಕೆಳಗೆ ಉಸಿರನ್ನು ಬಿಡ್ತಾ ಬನ್ನಿ. ಇನ್ಹೇಲ್, ಎಕ್ಸೇಲ್. ಉಸಿರನ್ನು ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್. ಪುನಃ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕಾಲನ್ನು ಬೆಂಡ್ ಮಾಡಲಿಕ್ಕಿಲ್ಲ, ಅದೇ ರೀತಿ ಎಷ್ಟಾಗ್ತದೆ ಅಷ್ಟು ಮಾಡಿ, ಕಂಪ್ಲೀಟ್ ಮಾಡಿ. ಒಳ್ಳೆಯ ಎಕ್ಸಸೈಸ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರನ್ನು ತಗೊಳ್ಳಿ, ಕೆಳಗೆ ಬರುವ ಉಸಿರನ್ನು ಬಿಡಿ. ಉಸಿರನ್ನು ತಗೊಳ್ಳಿ, ಕೆಳಗೆ ಬರುವಾಗ ಉಸಿರನ್ನು ಬಿಡಿ. ಅದೇ ರೀತಿ ಉಸಿರನ್ನು ತಗೊಳ್ಳಿ, ಕೆಳಗೆ ಬರುವಾಗ ಉಸಿರನ್ನು ಬಿಡಿ. ಆದಷ್ಟು ಫುಲ್ ಬೆಂಡಾಗಿ, ಕಾಲನ್ನು ಮಡಚಬೇಡಿ. ಮೂವತ್ತರಿಂದ 60 ಸಲ ಮಾಡ್ಬೋದು ಇದನ್ನು. ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಬೆನಿಫಿಟ್. ನಿಮ್ಮ ಹೊಟ್ಟೆ, ಕಾಲು ಮತ್ತು ಎಲ್ಲ ರಿಡ್ಯೂಸ್ ಆಗಲಿಕ್ಕೆ, ನಿಮ್ಮ ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಮಾಡಲಿಕ್ಕೆ ಇದು ಒಳ್ಳೆಯ ಒಂದು ಎಕ್ಸಸೈಸ್. ಸ್ಲೋಲಿ ಮನೆಯಲ್ಲಿ ಮಾಡ್ಬೋದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರನ್ನು ತಗೊಳ್ಳಿ, ಅದೇ ರೀತಿ ಕೆಳಗೆ ಬರುವಾಗ ಉಸಿರನ್ನು ಬಿಡಿ. ಉಸಿರನ್ನು ತಗೊಳ್ಳಿ, ಕೆಳಗೆ ಬರುವಾಗ ಉಸಿರನ್ನು ಬಿಡಿ. ಫಾಸ್ಟಾಗಿ ಮಾಡ್ಬೋದು. ಬೆನ್ನು ನೋವು, ಸೊಂಟ ನೋವು ಇದ್ದರೆ ಸ್ಲೋಲಿ ಆಗಿ ಮಾಡ್ಬೋದು. ಕಾಲನ್ನು ಮಡಚಬಾರ್ದು. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಹೋಗಿ. ಈ ಎಕ್ಸಸೈಸ್ ದಿನಕ್ಕೆ 50ರಿಂದ 100 ಸಲ ಮಾಡಿದರೆ ನಿಮ್ಮ ಹೊಟ್ಟೆ ಕಂಪ್ಲೀಟಾಗಿ 3 ತಿಂಗಳಲ್ಲಿ ಒಳಗೋಗ್ತದೆ. ಫ್ಯಾಟ್ ಕಂಪ್ಲೀಟಾಗಿ ಬರ್ನ್ ಆಗ್ತದೆ. ತುಂಬ ಒಳ್ಳೆಯ ಎಕ್ಸಸೈಸು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವಿಡಿಯೋಕ್ಕೆ ಸಂಬಂಧಪಟ್ಟ ಸೂರ್ಯ ನಮಸ್ಕಾರ ಮಾಡ್ತೇವೆ.
ಸೂರ್ಯ ನಮಸ್ಕಾರದಲ್ಲಿ ಈ ಎಕ್ಸಸೈಸ್ ಬರ್ತದೆ. ಓಕೆ ಫ್ರೆಂಡ್ಸ್, ಈ ಎಕ್ಸಸೈಸ್ ಈಗ ಮುಗಿದ ನಂತರ ಬೇರೆ ಎಕ್ಸಸೈಸ್ ಮಾಡುವ. ಡೈಲಿ ಒಂದು ಹಾಫ್ ಆನ್ ಅವರ್ 1 ಅವರ್ ಡೈಲಿ ಫಿಟ್ ಅವರಿಗೆ ಟೈಮ್ ಕೊಡಿ. ಒಳ್ಳೆಯ ಒಂದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಕಾಲನ್ನು ಅಗಲಿಸಿ ಕೈಯನ್ನು ಮೇಲೆ ಎತ್ತಿ ಲೆಫ್ಟಿಂದ ರೈಟಿಗೆ, ರೈಟಿಂದ ಲೆಫ್ಟಿಗೆ ಬಾಗಿ. ಇದರಿಂದಾಗಿ ನಮ್ಮ ಸೈಡು ಹೊಟ್ಟೆಯ ಫ್ಯಾಟ್ ಬರ್ನ್ ಆಗ್ತದೆ. ಸೈಡಲ್ಲಿದ್ದ ಫ್ಯಾಟ್ ಬರ್ನ್ ಆಗಲಿಕ್ಕೆ ಒಂದು ಒಳ್ಳೆಯ ಎಕ್ಸಸೈಸ್ ಅಂತ ಹೇಳ್ಬೋದು. ಕಂಟಿನ್ಯೂ ಇದು ಸಹ ಒಂದು 50ರಿಂದ 60 ಸಲ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 53 ಅದೇ ರೀತಿ 60ವರೆಗೆ ಮಾಡ್ಬೋದು. ಓಕೆ, ಈ ರೀತಿ ಮಾಡಿದಾಗ ನಿಮ್ಮ ಹೊಟ್ಟೆ ಕಂಪ್ಲೀಟಾಗಿ ಹೋಗ್ತದೆ. ಅದೇ ರೀತಿ ಮಲಗಿ ಮಾಡುವ ಎಕ್ಸಸೈಸನ್ನು ಮಾಡುವ. ಮಲಗಿ ಕಾಲನ್ನು ಎತ್ತುವಂಥದ್ದು. ಒಂದು ಕಾಲು ಅಥವಾ 2 ಕಾಲನ್ನು ಎತ್ತಿ ಎಕ್ಸಸೈಸ್ ಮಾಡ್ಬೋದು. ಈಗ ಒಂದು ಕಾಲನ್ನು ಎತ್ತಿ ಮಾಡಿ. 1 2 ಸ್ಟ್ರೈಟಾಗಿ ಹಿಡ್ಕೊಳ್ಳಿ, ಆದಷ್ಟು ಸ್ಟ್ರೈಟಾಗಿ ಹಿಡ್ಕೊಳ್ಳಿ. 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 29 30. ಕಾಲನ್ನು ಬೆಂಡ್ ಮಾಡಬಾರ್ದು, ಸ್ಟ್ರೈಟಾಗಿ 90 ಡಿಗ್ರಿಯಲ್ಲಿ ಇಟ್ಕೊಳ್ಳಿ. ಮಾಡ್ತಾ ಹೋಗಿ. ಒಂದು ಕಾಲು ಆದ ನಂತರ ಇನ್ನೊಂದು ಕಾಲು ಕಂಟಿನ್ಯೂ ಮಾಡ್ತಾ ಹೋಗಿ. ಒಳ್ಳೆಯ ಒಂದು ಇದು ಸಹ ಹೊಟ್ಟೆಗೆ ಒಳ್ಳೆಯ ಒಂದು ಎಕ್ಸಸೈಸ್ ಆಗ್ತದೆ. 1 2 3 4 5 6 7 8 9 10. ಇದೇ ಥರ ಒಂದು 50ರಿಂದ 60 ಸಲ 2ರಿಂದ 3 ಸೆಟ್ ಬೇಕಾದರೆ ಮಾಡ್ಬೋದು. ಮಾಡಿದರೆ ಒಳ್ಳೆಯ ಒಂದು ವ್ಯಾಯಾಮ ಸಿಗ್ತದೆ ಬಾಡಿಗೆ. ಒಳ್ಳೆಯ ಫಿಟ್ನೆಸ್ ಅಥವಾ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಹ ಒಳ್ಳೆಯ ಒಂದು ವ್ಯಾಯಾಮ ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ನೆಕ್ಸ್ಟ್ ಎಕ್ಸಸೈಜ್ಗೆ ಹೋಗೋಣ. ಓಕೆ, ಕಾಲನ್ನು ಎತ್ತಿ ಸ್ಟ್ರೈಟಾಗಿ 90 ಡಿಗ್ರಿಯಲ್ಲಿ ಹಿಡ್ಕೊಳ್ಳಿ. ಎಷ್ಟಾಗ್ತದೆ ಅಷ್ಟು ಹಿಡ್ಕೊಳ್ಳಿ. 10ರಿಂದ 30 ಸೆಕೆಂಡ್ ಕಾಲ ಬೇಕಾದರೆ ಹಿಡ್ಕೊಳ್ಳಿ. ಒಳ್ಳೆಯ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಸಿಗ್ತದೆ ಇದರಲ್ಲಿ. ಬೇಕಾದರೆ ಕೈಯ ಬಲವನ್ನು ಸಹ ಹಿಡ್ಕೊಳ್ಬೋದು. 1 2
3 4 5. ನಂತರ ಮತ್ತೊಂದು ಕಾಲಿದ್ದು ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27. ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಡಿಯರ್ ಫ್ರೆಂಡ್ಸ್. ಆವಾಗ ನಿಮಗೆ ಒಳ್ಳೆಯ ಒಂದು ಎಕ್ಸಸೈಸ್ ಸಿಗ್ತದೆ. ಓಕೆ, ಈಗ ಇದನ್ನು ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಸುಸ್ತಾದರೆ ಸಾಕು. ಓಕೆ ಫ್ರೆಂಡ್ಸ್, ಈಗ ಅದೇ ಎಕ್ಸಸೈಸನ್ನು ಸ್ವಲ್ಪ ಸ್ಪೀಡಾಗಿ ಮಾಡುವ. 1 2 3 4 5 6 7 8 9 10 11 12 13 14 15 16. ಓಕೆ, ಸುಸ್ತಾದರೆ ಸಾಕು. ಈಗ ಎರಡು ಕೈಯನ್ನು ಎತ್ತಿ ಹೋಲ್ಡ್ ಮಾಡ್ಕೊಳ್ಳಿ. ಹೀಗೆ 1 2 3 4 5 6 7 8 9 10 11 12 13. ಓಕೆ, ರೆಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸ್ವಲ್ಪ ಟಫ್ ಉಂಟು, ಆದವರು ಮಾತ್ರ ಮಾಡಿ. ಎರಡು ಕೈಯಲ್ಲಿ ಎರಡು ಕಾಲನ್ನು ಇಟ್ಕೊಳ್ಳಿ ಬ್ಯಾಕ್ ಮುಖಾಂತರ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46. ಸಾಕು ಬಿಡಿ, ಸುಸ್ತಾದರೆ ಸಾಕು. ಓಕೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇದನ್ನು ನೀವು ಡೈಲಿ ಮಾಡಿದರೆ ಈ ಎಲ್ಲ ಎಕ್ಸಸೈಸ್ ನಮ್ಮ ಹೊಟ್ಟೆಯ ಭಾಗ, ನಮ್ಮ ಫ್ಯಾಟ್ ಆಲ್ಮೋಸ್ಟ್ ರೆಡ್ಯೂಸ್ ಆಗ್ತದೆ. ಈಗ ಪ್ಲ್ಯಾಂಕ್ ಮಾಡುವ. ಈ ಪ್ಲ್ಯಾಂಕ್ ತುಂಬ ಒಳ್ಳೆಯ ಒಂದು ಎಕ್ಸಸೈಸ್. ನಿಮ್ಮ ಹೊಟ್ಟೆಯ ಭಾಗ ಆದಷ್ಟು ಬೇಗ ಹೋಗ್ತದೆ. ಎರಡು ಕೈಯನ್ನು ಎರಡು ಕೈ ಮತ್ತು ಎರಡು ಕಾಲಲ್ಲಿ ಮಾತ್ರ ನಿಲ್ಲಬೇಕು. ನೋಡಿ, ನಾನು ಮಾಡ್ತೇನೆ. ಈಗ
ಇದು ಎಷ್ಟು ಹೊತ್ತು ಮಾಡ್ತೀರಿ ಅದು ತುಂಬ ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ ನಿಮಗೆ. ನಿಮ್ಮ ಹೊಟ್ಟೆಯ ಭಾಗ ತುಂಬ ಹೊಳೆ ಹೋಗಲಿಕ್ಕೆ ಅಥವಾ ಹೊಟ್ಟೆ ಇಂಚು ಕಡಿಮೆ ಮಾಡಲಿಕ್ಕೆ ಇದು ಒಳ್ಳೆಯ ಒಂದು ಎಕ್ಸಸೈಸ್ ಪ್ಲ್ಯಾಂಕ್. ಒಂದು ಕಡಿಮೆ ಅಂದರೆ 1 ನಿಮಿಷ ಮಾಡಿ, 1 ನಿಮಿಷದ 3 ಸೆಟ್ ಮಾಡ್ಬೋದು. ಓಕೆ, ಬಂದು ಕೂತ್ಕೊಳ್ಳಿ. ನೆಕ್ಸ್ಟ್ ಎಕ್ಸಸೈಸ್ ಮಾಡುವ. ಮ್ಯಾಟ್ ಮೇಲೆ ಮಲ್ಕೊಳ್ಳಿ. ಈಗ ಕಾಲು ಮತ್ತು ಕೈಯನ್ನು ಎತ್ತಿ ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು ಸ್ಟ್ರೈಟಾಗಿ ಹಿಡ್ಕೊಳ್ಳಿ. 1 2 3 4 5 6. ಸುಸ್ತಾದರೆ ಇನ್ನೊಂದು ಸಲ ಮಾಡಿ. ಈಗ ಹೊಟ್ಟೆಯನ್ನು ಮೇಲೆ ಎತ್ಕೊಂಡು ನಿಲ್ಲಿ. ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು ನಿಲ್ಲಿ. ಪುನಃ ಕಾಲನ್ನು ಎತ್ತಿ ಕೈಯನ್ನು ಮೇಲೆ ಮಾಡಿ ಇದೇ ಥರ ಮಾಡಿ. 2 3. ಸ್ವಲ್ಪ ಹೊತ್ತು ನಿಲ್ಲಿ. ಹೀಗೆ ಜಾಸ್ತಿ ನಿಂತಷ್ಟು ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ. 4 5 6 7 8 9 10 11 12 13 14 15 16 17 18 19 ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇದೇ ಥರ ಎಷ್ಟಾಗ್ತದೆ ಅಷ್ಟು ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಸೈಸ್ ಮಾಡುವ. 2 ಕಾಲನ್ನು ಎತ್ತಿ ಎಷ್ಟು ಆಗ್ತದೆ ಅಷ್ಟು ಹೋಲ್ಡ್ ಮಾಡ್ಕೊಳ್ಳಿ. 2 ಕಾಲನ್ನು ಮೇಲೆ ತಗೊಂಬನ್ನಿ. ಹೋಲ್ಡ್ ಮಾಡ್ಬೋದು. ಮಾಡ್ತಾ ಹೋಗಿ. ಕಂಟಿನ್ಯೂ. ಮಾಡಿ ಎಷ್ಟೊತ್ತು ಹೋಲ್ಡ್ ಮಾಡ್ತೀರಿ ಅಷ್ಟು ಒಳ್ಳೆಯದು. 2 ಕಾಲನ್ನು 90 ಡಿಗ್ರಿಯಲ್ಲಿ ಬರಬೇಕು. ಹೋಲ್ಡ್ 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 ಹೋಲ್ಡ್. ಕಂಟಿನ್ಯೂ ಹೋಲ್ಡ್. ಓಕೆ,
ಮಾಡಿ. ಹೋಲ್ಡ್ 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 ಹೋಲ್ಡ್. ಇದು ಎಕ್ಸಸೈಸ್ ಹೊಟ್ಟೆಗೆ ತುಂಬ ಒಳ್ಳೆಯ ಒಂದು ಎಕ್ಸಸೈಸ್. ಸ್ಲೋಲಿ ಮಾಡಿ, ತೊಂದರೆ ಇಲ್ಲ. /90, 60, 30, ರಿಲ್ಯಾಕ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಎಕ್ಸಸೈಸ್ ಮುಗೀತು. ಈಗ ಧ್ಯಾನ ಮಾಡುವ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ನಿಮ್ಮ ದೇಹವನ್ನು ಗಮನಿಸಿ. ಕೈ, ಕಾಲು, ರಕ್ತದ ಚಲನೆಯನ್ನು ಗಮನಿಸಿ. ಎಲ್ಲ ರಿಲ್ಯಾಕ್ಸ್ ಆಗ್ತಾ ಉಂಟು. ಬಾಡಿ ಎಲ್ಲ ಸಂಪೂರ್ಣವಾಗಿ ಗಮನಿಸಿ. 2 ರಿಂದ 3 ನಿಮಿಷ ಗಮನಿಸ್ತಾ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ. ಇಡೀ ಬಾಡಿ ರಿಲ್ಯಾಕ್ಸೇಷನ್ ಆಗ್ತಾ ಉಂಟು. ಕೈಯನ್ನು ಉಜ್ಜಿ ಬಿಸಿಯಾದ ಶಾಖವನ್ನು ಕಣ್ಣಿಗೆ ಇಟ್ಟು ಮುಖಕ್ಕೆ, ಕಾಲಿಗೆ ಎಲ್ಲ ಒರೆಸಿ ನಂತರ ಕಣ್ಣನ್ನು ಬಿಡಿ. ಥ್ಯಾಂಕ್ಸ್ ಸೋ ಮಚ್ ಡಿಯರ್ ಫ್ರೆಂಡ್ಸ್. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಥ್ಯಾಂಕ್ಸ್ ಸೋ ಮಚ್. ಬಿಟ್ ಅವರ್ ನೋಡಿದ್ರಲ್ಲ, ಇದನ್ನು ಡೈಲಿ ಹಾಫ್ ಆನ್ ಅವರ್ ಅಥವಾ 1 ಅವರ್ ಮಾಡಿ. ಇನ್ನೂ ಕೆಲವೊಂದು ಆ್ಯಡ್ ಮಾಡೋಣ. ಡೈಲಿ ಇದು ಮಾಡಿದರೆ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ. ಅದು ನೀವು 3 ತಿಂಗಳು ಮಾಡಿದಂದ್ರೆ ನಿಮ್ಮದು ಐಡಲ್ ವೆಯ್ಟಿಗೆ ಬರ್ಬೋದು ನೀವು 100%. ಯಾಕಂದ್ರೆ ಈಗ ನಂದು ಜರ್ನಿ ಬಂದ್ಬಿಟ್ಟು 40 ಡೇಸ್ ಆಗಿದ್ದು. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸಹ ಇದರಲ್ಲಿ ನಂಬಿಕೆ ಇರಲಿಲ್ಲ, ಇದು ಆಗ್ತದ ಹೋಗ್ತದ ಅಂತ. ಬಟ್ ಈಗ ಹೇಳ್ತಾ ಇದ್ದೇನೆ 100% ಆಗ್ತದೆ. ನನಗೆ ಆಗಿದೆ, ನಿಮ್ಗೆ ಯಾಕೆ ಆಗ್ಲಿಕ್ಕಿಲ್ಲ? ಆದ್ರೆ ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಫೋನ್ ಮಾಡಿ ಅಥವಾ ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಥ್ಯಾಂಕ್ ಯು ಸೊ ಮಚ್.